ಗಜೇಂದ್ರಗಡದಲ್ಲಿ ನಮ್ಮ ಎಸ್ಎಸ್ಕೆ ಸಮಾಜದ ಬಾಲಕಿ ತನಗೆ ಆಗಿರುವ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಕೊನೆ ಕ್ಷಣದಲ್ಲಿ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿನಿ ಕುಮಾರಿ ಖುಷಿ ಲಕ್ಷ್ಮಣ್ ಸಾರ್ ರಂಗ್ರೇಜ್ ಇವಳ ಸಾವಿಗೆ ಕಾರಣೀಕರ್ತರಾದ ಸಮಾಜದ್ರೋಹಿ ಆಗುಂತಕರನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಹುಬ್ಬಳ್ಳಿ ಧಾರವಾಡ ಎಸ್ಎಸ್ಕೆ ಸಮಾಜ ಮಹಾಸಭಾ ಗೌರವಾಧ್ಯಕ್ಷ ವಿಠಲ್ ಸಾರ್ ಲದ್ವಾ ಇವರ ನೇತೃತ್ವದಲ್ಲಿ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಶ್ರೀ BS ನೇಮಗೌಡ ಇವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಶ್ರೀ ನಾಗೇಶ್ ಕಲಬುರ್ಗಿ, ರಾಜ್ಯ ಎಸ್ಎಸ್ಕೆ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿ ಸಂಚಾಲಕರಾದ ಶ್ರೀ ಹನುಮಂತ ನಿರಂಜನ್, ಈಶ್ವರ್ ಮೇರ್ವಾಡೆ, ಯಲ್ಲಪ್ಪ ಬದ್ದಿ, ಕಿಶೋರ್ ಜಿತುರಿ, ರಾಜೇಶ್ ಜಡಿ, ಬ್ಯಾಂಕಿನ ನಿರ್ದೇಶಕರಾದ ಪ್ರಕಾಶ್ ಬುರ್ಬುರೆ, ಗುರುನಾಥ್ ರಾಯಬಾಗಿ, ದೇವದಾಸ್ ಹಬೀಬ್, ವಿಜಯ್ ಕಲಬುರ್ಗಿ, ಲಕ್ಷ್ಮಣ್ ಸಿಂಗ್ರಿ, ವೆಂಕಟೇಶ್ ಕಾಟ್ವೆ, ವಿನಾಯಕ್ ಲದ್ವಾ, ಪ್ರವೀಣ್ ಪವಾರ್, ಸುಧೀರ್ ಕಾಟಿಗರ್, ಬಾಬು ಬಾಕ್ಳೆ ಮುಂತಾದವರು ಇದ್ದರು. ಗಜೇಂದ್ರಗಡದ ಪಂಚಾಯಿತಿ ಪ್ರಮುಖರಾದ ಯುವ ತರುಣ ಮುಖಂಡರು ಮತ್ತು ನೂರಾರು ಸಮಾಜದ ಬಾಂಧವರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.